36 ಕೋಮಗಳಿಗೆ ಇದು ಕುಲದೇವತೆ. 12 ವರ್ಷದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ನಿಮಗೆ ಎಲ್ಲಾ ರೀತಿಯ ಕೆಲಸಗಳು ಆಗತ್ತೆ. ಯಾಕಂದ್ರೆ ತಾಯಿ ಹೆಸರೇ ಆಶಾಪುರ ಅಂತ. ಆಶಾಪುರ ಅಂದ್ರೆ ನಿಮ್ಮ ಆಸೆಗಳನ್ನ ಪೂರ್ತಿ ಮಾಡುವಂತ ದೇವರು ಆಶಾಪುರ ಅಂತ. ಇದು ರಾಜಸ್ಥಾನದಲ್ಲಿ ಮಕರಾಣ ಅಂತ ಒಂದು ಜಾಗ ಇದೆ. ಅಲ್ಲಿಂದ ತಂದಿರೋ ಮಾರ್ಬಲ್ಗಳು. ಈ ಮಾರ್ಬಲ್ ಮೇಲೆ ನಾವು ಪೇಂಟಿಂಗ್ ಮಾಡ್ತಿದ್ದೀವಿ. ಅಂದರೆ ಇದು ನಾರ್ಮಲ್ ಪೇಂಟಿಂಗ್ ಅಲ್ಲ. ಚೆನ್ನೈಯಿಂದ ಬರ್ತಾರೋ, ಮೈಸೂರಿಂದ ಬರ್ತಾರೋ, ಮತ್ತೊಂದು ಅಹಮದಾಬಾದ್, ಬಾಂಬೆಯಿಂದ ಬರ್ತಾರೋ ಅವ್ರಿಗೆ ನೈಟ್ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ. 10 AC ರೂಮ್ ಇದೆ. ಅಂದರೆ ಈ ಮದುವೆಯಲ್ಲಿ 1,51,000ದಲ್ಲಿ ಬರೀ ಗಂಡು ಹೆಣ್ಣು ಬರಬೇಕಷ್ಟೇ. ಮಿಕ್ಕಿದೆಲ್ಲ ಖರ್ಚು ನಮ್ಮದೇ. ಮದುವೆ 200 ಜನಕ್ಕೆ 3 ಹೊತ್ತು ವ್ಯವಸ್ಥೆ ಇರ್ತದೆ ಊಟದ್ದು. ಮದುವೆ ಊಟ ಅಂತಂದರೆ ಬೆಳಗ್ಗೆ ನಾಷ್ಟಕ್ಕೆ 11 ಐಟಮು, ಊಟಕ್ಕೆ 21 ಐಟಮ್ ಇರುತ್ತದೆ. ಇಲ್ಲಿ ನೀವು 9 ಸಲ ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಮಲ್ಲಿರೋ ನವಗ್ರಹ ದೋಷಗಳು ಕಡಿಮೆ ಆಗತ್ತೆ. ಭಕ್ತಿ ಅಂತಂತಂದರೆ ತಾಯಿದು ಗುಣಗಾನ ಮಾಡ್ತಾರೆ. ಆಗ ಜನ ಭಕ್ತಿಯಿಂದ ಇಲ್ಲಿ ಕುಣಿತಾರೆ. ಈ ಶ್ರೀ ಆಶಾಪುರ ಮಾತಾ ಭಂಡಾರಿ ಜೈನ್ ಟ್ರಸ್ಟ್ ಇದು ಕಾಸರಗುಪ್ಪೆ ವಿಲೇಜ್, ಕಗ್ಲಿಪುರ, ಬನ್ನರಘಟ್ಟ ಪೊಲೀಸ್ ಸ್ಟೇಷನಿಂದ 3 ಕಿಲೋಮೀಟರ್ ಒಳಗಡೆ ಬರಬೇಕು. ಅಂದರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡು 3 ಕಿಲೋಮೀಟರ್ ಒಳಗಡೆ ಬಂದರೆ ಈ ದೇವಸ್ಥಾನ ಇದೆ ಸರ್. ರೋಡ್ ನೋಡಿ, ಪೂರ್ತಿ ಕಾಡು ಮಧ್ಯದಲ್ಲಿ ಇರೋ ದೇವಸ್ಥಾನ. ಹೌದು ಸರ್, ಹೌದು. ತುಂಬ ಒಳ್ಳೆ ನೇಚರ್ ಇದೆ. ಇದು 36 ಕೋಮಗಳಿಗೆ ಇದು ಕುಲದೇವತೆ. 100 ಗೋತ್ರಗಳಿಗೂ ಕುಲದೇವತೆ ಇದು. ಈ ಜೈನಲ್ಲಿ 100 ಗೋತ್ರಗಳಿದೆ, ಅದರಲ್ಲಿ ಇದು ಕುಲದೇವತೆ. 36 ಬೇರೆ ಜಾತಿ ಪಂಗಡಗಳು ಇದು ಕುಲದೇವತೆ. ಈ ದೇವಸ್ಥಾನ ಕಟ್ಟಿ ಇವತ್ತಿಗಲ್ಲ, ಈಗ 12 ವರ್ಷ ನಡೀತಿದೆ. 12 ವರ್ಷದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ನಿಮಗೆ ಎಲ್ಲ ರೀತಿಯ ಕೆಲಸಗಳು ಆಗತ್ತೆ. ಯಾಕಂದರೆ ತಾಯಿ ಹೆಸರೇ ಆಶಾಪುರ ಅಂತ. ಆಶಾಪುರ ಅಂದರೆ ನಿಮ್ಮ ಆಸೆಗಳನ್ನ ಪೂರ್ತಿ ಮಾಡುವಂಥ ದೇವರು ಆಶಾಪುರ ಅಂತ. ಇಲ್ಲಿ 3 ಗರ್ಭಗುಡಿ ಇದೆ. ಒಂದಲ್ಲಿ ರಿದ್ಧಿ ಸಿದ್ಧಿ ವಿನಾಯಕ ಇದೆ, ಮೊದಲನೇದು. 2ನೇದಲ್ಲಿ ಆಶಾಪುರ ಅಂತ ಇದೆ. ಇದು ಮೈನ್ ದೇವತೆ, ಮೂಲ ದೇವತೆ. ಅದ್ರ ಪಕ್ಕದಲ್ಲಿ ಭೈರವ ಇದ್ದಾರೆ. ಅದನ್ನ ನಾವು ಖೇತ್ಲಾಜಿ ಅಂತ ಹೇಳ್ತೀವಿ. ಇದು ಗೊತ್ತಿದೆ. ಇಲ್ಲಿ ಇರೋದು ನವಗ್ರಹ ಶ್ರೀಶಕ್ತಿ ತ್ರಿಶೂಲ ಅಂತ. ಇದು ನವಗ್ರಹ ಸ್ಥಾಪನೆ ಮಾಡಿ ಅದಲ್ಲಿ ನಾವು ಈ ತ್ರಿಶೂಲನ ಸ್ಥಾಪನೆ ಮಾಡಿರೋದು. ಈ ತ್ರಿಶೂಲ ನೀವು ನೋಡ್ಬೋದು. ಇಲ್ಲಿ ನೀವು 9 ಸಲ ಪರಿಕ್ರಮ ಮಾಡಿದ್ರೆ, ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಮಲ್ಲಿರೋ ನವಗ್ರಹ ದೋಷಗಳು ಕಡಿಮೆ ಆಗುತ್ತೆ. ಒಟ್ಟೋಗುತ್ತೆ ಅಂತ ನಾವು ಹೇಳೋದಿಲ್ಲ, ಬಟ್ ಕಡಿಮೆ ಆಗುತ್ತೆ. ಯಾಕಂದರೆ ಒಂದೊಂದು ಗ್ರಹಗಳಿಗೂ ನಾವು ಅದನ್ನ ಇಲ್ಲಿಟ್ಟು ಸ್ಥಾಪನೆ ಮಾಡಿದ್ವಿ. ಅಲ್ಲಿ ಬೇಕಾದ್ರೆ ಹತ್ರದಲ್ಲಿ ನೋಡ್ಬೋದು. ರಾಹು, ಕೇತು, ಶನಿ, ಬುಧ, ಮಂಗಳ ಎಲ್ಲ ಥರದ ಗ್ರಹಗಳನ್ನ ಇಟ್ಟು ಸ್ಥಾಪನೆ ಮಾಡಿರೋಂಥ ದೇವಸ್ಥಾನ. ಆಮೇಲೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಪಾರ್ಕು ಇದೆ, ಕೂತ್ಕೊಳ್ಳೋಕ್ಕಿದೆ ವ್ಯವಸ್ಥೆ ಇದೆ. ಯಾರಾದರೂ ಬರಲಿ, ಆಚೆಯಿಂದ ಬರಲಿ, ಬಸ್ಸವ್ರು ಬರ್ತಾರೆ, ಅಲ್ಲಿ ಬಂದು ನೀರು ಇಟ್ಕೊಂಡು ಹೋಗ್ತಾರೆ, ಆಟೋವ್ರು ಬರ್ತಾರೆ, ನೀರು ಇಟ್ಕೊಂಡು ಹೋಗ್ತಾರೆ. ಇಲ್ಲಿ ನೀರಿನ ವ್ಯವಸ್ಥೆನೂ ಇದೆ. ಅದು ಒಳ್ಳೆ ನೀರು, ಯಾವುದೇ ಮಾಮೂಲು ನೀರಲ್ಲ, ಫಿಲ್ಟ್ರ್ ನೀರೇ ಇದೆ ಇದು. ಆಮೇಲೆ ಇಲ್ಲಿ ಆಚೆಯಿಂದ ಬರೋಂಥ ಜೈನ್ ಅಣ್ಣ ತಮ್ಮಂದಿರಿಗೆ, ಜೈನ್ ಫ್ಯಾಮಿಲಿಗೆ ಆಚೆ ಅಂದರೆ ಬೆಂಗಳೂರು ಹೊರತು ಬಿಟ್ಟು ಆಚೆಯಿಂದ ಬರೋರು, ಚೆನ್ನೈಯಿಂದ ಬರ್ತಾರೋ, ಮೈಸೂರಿಂದ ಬರ್ತಾರೋ, ಮತ್ತೊಂದು ಅಹಮದಾಬಾದ್, ಬಾಂಬೆಯಿಂದ ಬರ್ತಾರೋ ಅವ್ರಿಗೆ ನೈಟ್ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ. 10 AC ರೂಮ್ ಇದೆ. ಆಮೇಲೆ ಇಲ್ಲಿನ ವಿಶೇಷ ನಿಮಗೆ ಹೇಳಬೇಕಂತಂದರೆ, ಇಲ್ಲಿ ವಿಶೇಷ ಬಂದ್ಬಿಟ್ಟು ಅಮಾವಾಸ್ಯೆಗೆ ಭಾರಿ ವಿಶೇಷ ಇರುತ್ತೆ. ಇಲ್ಲಿ ಕೊಬ್ಬರಿ ಕೊಂಡ್ಕೊಂಡು ಒಂದು ಊದ್ಗಡ್ಡಿ, 2 ಕೊಬ್ಬರಿ, ಒಂದು ಊದ್ಗಡ್ಡಿ ಕೊಟ್ಕೊಂಡು ತಾಯಿ ಹತ್ರ ಹೋಗಿ ಅರ್ಪಣೆ ಮಾಡಿ ತಾಯಿಗೆ ಅಂತ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಅರ್ಧ ಕೊಬ್ಬರಿನ ಅವ್ರು ಇಟ್ಕೊಂಡು ಅರ್ಧ ಕೊಬ್ಬರಿ ನಂಬ್ಕೊಡ್ತಾರೆ. ಆ ಕೊಬ್ಬರಿನ ಇಲ್ಲಿ ಅಗ್ನಿಕುಂಡಕ್ಕೆ ಹಾಕ್ಬಿಟ್ಟು ಕೈ ಮುಗಿದಾಗ ಆಮೇಲೆ ಪ್ರದಕ್ಷಿಣೆ ಮಾಡಿದಾಗ ನಿಮ್ಮ ಕೆಲಸ ಆಗತ್ತೆ. ಪ್ರತಿ ಅಮಾವಾಸ್ಯೆಗೂ ಭಕ್ತಿ ಇರುತ್ತೆ. ಭಕ್ತಿ ಅಂತಂತಂದರೆ ತಾಯಿದು ಗುಣಗಾನ ಮಾಡ್ತಾರೆ. ಆಗ ಜನ ಭಕ್ತಿಯಿಂದ ಇಲ್ಲಿ ಕುಣಿತಾರೆ. ತುಂಬ ಭಕ್ತಿಯಿಂದ ಕುಣಿದರೆ. ಅವತ್ತೇ ಸುಮಾರು ಅಮಾವಾಸ್ಯೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ 2,500ರಿಂದ 3,000 ಜನ ಬರ್ತಾರೆ ಪ್ರತಿ ಅಮಾವಾಸ್ಯೆಗೆ. ಆಮೇಲೆ ಪ್ರತಿ ಭಾನುವಾರ 1,500ರಿಂದ 2,000 ಜನ ಇರ್ತಾರೆ. ನವರಾತ್ರಿಗೆ ಟೋಟಲಿ 9 ದಿನದಲ್ಲಿ ನಿಮಗೆ 1,1,2,5 ಲಕ್ಷ ಜನ ಬರ್ತಾರೆ. ಸರ್,
ಬನ್ನಿ ಇಲ್ಲಿ ನೀವು ಇಲ್ಲೇನೋ 1,51,000 ಅಂತ ಹಾಕಿದಿರಲ್ಲ, ಏನು ಸರ್ ಇದು? ಈ 1,51,000 ಬಂದ್ಬಿಟ್ಟು ನಮ್ಮ ಇಲ್ಲಿ ಒಂದು ಮದುವೆ ಅನ್ನೋದು ಮಾಡ್ತೀವಿ. ಆಲ್ರೆಡಿ 225 ಮದುವೆ ಮಾಡಿದ್ರೆ ನೀವು ನೋಡ್ಬೋದು. ಇಲ್ಲಿ ಮದುವೆ ಅಂತಂದ್ರೆ ಇಲ್ಲಿ ಮದುವೆ ಆಗೋರು ಗಂಡು ಅಥವಾ ಹೆಣ್ಣು ಇಬ್ರು ಜೈನ್ ಇರಬೇಕು ಅಥವಾ ಒಬ್ರು ಜೈನ್ ಇರಬೇಕು. ಅದ್ರಲ್ಲಿ ಯಾರಾದ್ರೂ ಒಬ್ರು ಜೈನ್ ಇರಬೇಕು. ಇಬ್ರು ಜೈನ್ ಇರೋದು ನಾವು ಪ್ರಿಫರ್ ಮಾಡ್ತೀವಿ, ಬಟ್ ಒಬ್ರು ಜೈನ್ ಇರಬೇಕು. ಅವ್ರನ್ನ ಇಲ್ಲಿ ನಾವು ಇಲ್ಲಿ ಮದುವೆ ಮಾಡ್ತೀವಿ. ಅಂದ್ರೆ ಈ ಮದುವೆಯಲ್ಲಿ 1,51,000ದಲ್ಲಿ ಬರೀ ಗಂಡು ಹೆಣ್ಣು ಬರ್ಬೇಕಷ್ಟೇ, ಮಿಕ್ಕಿದೆಲ್ಲ ಖರ್ಚು ನಮ್ದೇ ಇರುತ್ತೆ. ನೋಡಿ, ದೇವಸ್ಥಾನ ಕಮಿಟಿ ಅವ್ರದೇ ಇರುತ್ತೆ. ಅಲ್ಲಿ ಕುದುರೆ, ಬ್ಯಾಂಡ್ ಬಾಜಾ, ಆಮೇಲೆ ಮಂಟಪ, ಪಂಡಿತ್ಜಿ, ಆ ತಲೆ ಮೇಲೆ ಕಟ್ಕೊಳ್ಳೋಂಥ ಸಾಫಾ, ವರಮಾಲ, ರಿಸೆಪ್ಷನ್ ಸ್ಟೇಜು, ಮೈಕ್ ಸೌಂಡ್ ಸಿಸ್ಟಮು, 205 ಜನಕ್ಕೆ ಊಟದ ವ್ಯವಸ್ಥೆ 3 ಹೊತ್ತು. ಅಂದರೆ ಎಲ್ಲ ಜೈನು ಇಲ್ಲಿ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಲೂಗಡ್ಡೆ, ಏನು ಭೂಮಿ ಕೆಳಗಡೆ ಬೆಳಿತಾರೆ ಅದು ಏನು ಉಪಯೋಗಿಸಲ್ಲ. ಕಡಲೆಕಾಯಿ ಒಂದ್ಬಿಟ್ಟು ಮಿಕ್ಕಿದೆಲ್ಲನೂ ಇರ್ತದೆ, ಈ ಥರ ವ್ಯವಸ್ಥೆ ಇರ್ತದೆ. ಆಮೇಲೆ ನಮ್ಮ ಇಲ್ಲಿ ಊಟದ ವ್ಯವಸ್ಥೆ ನಿಮ್ಗೆ ಹೇಳ್ತೀನಿ, ಯಾಕಂದರೆ ಎಲ್ಲದಕ್ಕಿಂತ ವಿಶೇಷ ಇಲ್ಲಿ ಊಟದ್ದೇ. ಮದುವೆ ಈ ಥರ 200 ಜನಕ್ಕೆ 3 ಹೊತ್ತು ವ್ಯವಸ್ಥೆ ಇರ್ತದೆ ಊಟದ್ದು. ಮದುವೆ ಊಟ ಅಂತಂದರೆ ಬೆಳಗ್ಗೆ ನಾಷ್ಟಕ್ಕೆ 11 ಐಟಮು, ಊಟಕ್ಕೆ 21 ಐಟಮ್ ಇರುತ್ತದೆ. 21 ಐಟಮ್ ಇರುತ್ತೆ? ಹೌದು, 21 ಐಟಮ್ ಇರುತ್ತೆ ಊಟಕ್ಕೆ. ನಾಷ್ಟಕ್ಕೆ 11 ಐಟಮ್ ಇರುತ್ತೆ. ಆಮೇಲೆ ಇಲ್ಲಿಂದ ಏನಂದರೆ ನೀವು ಏನು ವೇಸ್ಟ್ ಮಾಡೋಂಗಿಲ್ಲ ಊಟನ. ಏನಕ್ಕೆ ವೇಸ್ಟ್ ಮಾಡಲ್ಲ? ಒಂದು ಪ್ರಸಾದ, ಇನ್ನೊಂದು ನಮ್ಮ ಮುಂದೆ ಪೀಳಿಗೆಗೆ ನಮಗೆ ನಮ್ಮ ಹತ್ರ ಇವತ್ತು ಇರೋ ರಿಸೋರ್ಸಸ್ನ ನಾವು ಉಳಿಸ್ಕೊಡ್ಬೇಕೇ ಹೊರತು ಇರೋದನ್ನ ಹಾಳು ಮಾಡಬಾರ್ದು. ಅದು ನೀವು ತಿಳ್ಕೊಬೇಕು. ನಾವು ಬರೀ ಜೈನ್ ಅಂತ ಹೇಳ್ತಲ್ಲ, ನಮ್ಮ ಇಂಡಿಯಾಲಿರೋ ಎಲ್ಲ ಪಂಗಡಗಳು, ಎಲ್ಲ ಜನರು, ಎಲ್ಲ ಜಾತಿಗಳು ಇದು ತಿಳ್ಕೊಬೇಕು. ನಮ್ಮ ಮುಂದೆ ಪೀಳಿಗೆಗೆ ನಾವು ಇವತ್ತು ಉಳಿಸ್ರೇ ಅವ್ರಿಗೆ ಮುಂದೆ ಪೀಳಿಗೆಗೆ ವ್ಯವಸ್ಥೆ ಆಗೋದು. ಇದು ದೇವಸ್ಥಾನದ ಎಂಟ್ರೆನ್ಸು. ಬನ್ನಿ ಸರ್, ಇದು ರಾಜಸ್ಥಾನದಲ್ಲಿ ಮಕರಾಣ ಅಂತ ಒಂದು ಜಾಗ ಇದೆ, ಅಲ್ಲಿಂದ ತಂದಿರೋ ಮಾರ್ಬಲ್ಗಳು ಎಲ್ಲ ರಾಜಸ್ಥಾನದಿಂದ ಬಂದಿರೋದು. ಮಾರ್ಬಲ್ ಎಲ್ಲ ಇಡೀ ಇಂಡಿಯಾಗೆ ಬರೋದು ಮಾರ್ಬಲ್ ರಾಜಸ್ಥಾನದಿಂದಲೇ ಸರ್. ಈ ಮಾರ್ಬಲ್ ಮೇಲೆ ನಾವು ಪೇಂಟಿಂಗ್ ಮಾಡಿಸಿದ್ದೀವಿ. ಅಂದರೆ ಇದು ನಾರ್ಮಲ್ ಪೇಂಟಿಂಗ್ ಅಲ್ಲ, ಇದು ನಾರ್ಮಲ್ ಪೇಂಟಿಂಗ್ ಅಂದರೆ ಹೊಟ್ಟಬಿಡೋದು ಇಷ್ಟೊತ್ತಿಗೆ, ಯಾಕಂದ್ರೆ 12 ವರ್ಷದ ದೇವಸ್ಥಾನ ಇದು. ಈ ನಾರ್ಮಲ್ ಪೇಂಟಿಂಗ್ ಅಲ್ಲ, ನಿಜವಾದ ಕಲರ್, ಯಾವುದು ಕೆಮಿಕಲ್ ಮಿಕ್ಸ್ ಮಾಡ್ದೇ ಮಾಡಿರೋಂಥ ಕಲರು. ಆಮೇಲೆ ಇಲ್ಲಿ ಪೇಂಟ್ ಮಾಡೋರು ನಾವು ಯಾವ ಥರ ಮಾಡಿದ್ರು ಅಂದರೆ, ಅವ್ರು ಸ್ನಾನ ಮಾಡ್ಕೊಂಡೇ ಬರಬೇಕು. ಪ್ರತಿ ಸ್ನಾನ ಮಾಡ್ಕೊಂಡೇ ಕೆಲಸ ಮಾಡಬೇಕು, ಹಂಗೆ ಬಂದು ಪೇಂಟ್ ಮಾಡೋಂಗಿಲ್ಲ. ಆಮೇಲೆ ಯಾಕಂದ್ರೆ ಪೇಂಟವರೆಲ್ಲ ವೆಜಿಟೇರಿಯನ್ ಇರುತ್ತೆ ಅಂತ ಹೇಳಲ್ವ, ನಾನ್ ವೆಜ್ ಇರ್ತಾರಲ್ಲ, ಅದಕ್ಕೆ ಅವ್ರಿಗೆ ಅಷ್ಟು ದಿವಸನೂ ವೆಜಿಟೇರಿಯನ್ ಇರಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ನಾವು ಈ ಪೇಂಟ್ ಮಾಡಿಸಿದ್ದೀವಿ. ನೀವು ನೋಡ್ಬೋದು. ಆಮೇಲೆ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಕ್ಲೀನ್ ಆಗುತ್ತೆ ಪೂರ್ತಿ ದೇವಸ್ಥಾನ. 44 ಕ್ಯಾಮ್ರಾ ಇದೆ ದೇವಸ್ಥಾನದಲ್ಲಿ. ಏನು ಕಳ್ತನ ಆಗಿಲ್ಲ ಇವತ್ತುವರೆಗೂ. ಹಂಗೆ ನಾವು ಮೊಬೈಲ್ ಬಿಟ್ಟು ಹೋಗಿದ್ರು ನಿಮಗೆ ಆ ದೇವಸ್ಥಾನದಲ್ಲಿ ಸಿಕ್ಬಿಡುತ್ತೆ. ಬಟ್ ಈ ದೇವಸ್ಥಾನದಲ್ಲಿ ಶಿಲ್ಪಕಲೆಗೆ, ಈ ಡಿಸೈನಿಗೆ ಭಾರಿ ಮಹತ್ವ ಕೊಟ್ಟಿದ್ದಾರೆ ಅಲ್ವಾ ಸರ್? ಹೌದು. ಏನು ಸರ್ ನೋಡಿ, ನಮ್ಮ ಮುಂದೆ ಪೀಳಿಗೆಗೆ ಈಗ ನೋಡಿ, ಹಳೆ ಕಾಲದೆಲ್ಲ ಯಾವ ಥರನೂ ಇತ್ತು, ಅದನ್ನೆಲ್ಲ ನಾವು ಅಷ್ಟು ಮಾಡ್ತಾಯಿಲ್ಲ. ಇವೆಲ್ಲ ನೀವು ಫಾರಿನ್ ಟ್ರಿಪ್ ಹೋಗ್ತೀರಾ, ಥೈಲ್ಯಾಂಡು, ಆಮೇಲೆ ಬ್ಯಾಂಕಾಕು ಅಂತ ಹೋಗ್ತೀರಾ. ಇಂಡಿಯಾಲೇ ಸುಮಾರು ಜಾಗ ಇದೆ, ಹೋಗೋದಿಲ್ಲ ಯಾರು. ಯಾಕಂದರೆ ಈಗಿನ ಪೀಳಿಗೆ ಬೇರೆ ಥರ ಇದೆ ಸರ್, ಬೇರೆ ಥರ ಅವ್ರಿಗೆ ಒಂದಿದೆ. ಇವಾಗ ನಿಮ್ಮ ಯೂಟ್ಯೂಬ್ ಚಾನಲಿಂದ ನೀವು ಮಾಡ್ತಾಯಿದ್ದೀರಾ, ಇದು ನೋಡಿ ಸುಮಾರು ಜನ ಬರ್ತಾರೆ, ಅದು ಖುಷಿ ಆಗುತ್ತೆ ನಮಗೂ. ನೋಡಿ, ನಾವು ಸನಾತನ ಧರ್ಮನ ಉಳಿಸ್ಬೇಕು. ಸನಾತನ ಧರ್ಮ ಉಳಿಸ್ಬೇಕಂತಂದರೆ ನಾವು ಬರೀ ಮನೆಯಲ್ಲಿ ಪೂಜೆ ಮಾಡೋದಂತಲ್ಲ, ನಮ್ಮ ಯಾವುದೇ ಹಬ್ಬಗಳಿಗೂ ನಾವೆಲ್ಲ ಒಗ್ಗಟ್ಟಾಗಿ ಸೇರಬೇಕು. ಒಗ್ಗಟ್ಟಾಗಿ ಸೇರಿಕೊಂಡು ನಾವು ನಮ್ಮ ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು. ಬೇರೆ ಜಾತಿ ನಿಂದಿಸ್ಬಿಟ್ಟು ನಮ್ಮದೇ ದೊಡ್ಡದು ಅಂತ ಮಾಡೋದು ತಪ್ಪು. ಬಟ್ ನಮ್ಮ ಹಬ್ಬನ ನಾವು ಚೆನ್ನಾಗಿ ಆಚರಣೆ ಮಾಡಬೇಕು. ಸರ್, ಈ ತಾಯಿ ಮೂರ್ತಿ ಬಗ್ಗೆ ಹೇಳೋದಾದ್ರೆ ಸರ್, ಈ ತಾಯಿ ಮೂರ್ತಿನ ನಾನು ಅಷ್ಟು ಡೀಟೇಲಾಗಿ ನಾನು ಅಂತೂ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಈ ದೇವಸ್ಥಾನ ಯಾವತ್ತು ಕಟ್ಟಿದ್ರು ಅವತ್ತಿನ ನಾವು ಇದ್ದೀವಿ. ಬಟ್ ಈ ಮೂರ್ತಿನ ಬೇರೆ ಎಲ್ಲ ಒಂದು ಕಡೆ ಮಾಡಿಸಿದ ಒಂದೇ ಕಲ್ಲಲ್ಲಿ. ನೀವು ತಾಯಿನ ಚೆನ್ನಾಗಿ ವೀಡಿಯೋ ಮಾಡಿ ನೋಡ್ಬೋದು. ಕಳೆ ಐತೆ ಕಣ್ಣಲ್ಲಿ ನಾವು ಏನೋ ತಾಯಿನೇ ಇದು ಕೂತಿರೋ ಥರ ಇದೆ, ಆಯಿತಾ. ಅದಕ್ಕೆ ನಾವು ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೀವಿ. ಪ್ರಾಣ ಪ್ರತಿಷ್ಠೆ ಮಾಡಿದ್ರೇ ದೇವರಿಗೆ ಜೀವ ಬರೋದು. ಸುಮ್ಮನೆ ಒಂದು ಕೆಲ್ಲು ಕತ್ತನೆ ಮಾಡಿದ್ರೆ ಯಾವುದಕ್ಕೂ ಜೀವ ಬರೋಲ್ಲ. ಬಟ್ ಅದು ನೋಡಿ, ಕಣ್ಣು ನೋಡಿ, ನಿಜವಾಗ್ಲೂ ಏನೋ ತಾಯಿ ನಿಮ್ಮನ್ನೇ ನೋಡ್ತಾ ಇರೋ ಥರ ಕಾಣಿಸುತ್ತೆ. ನೀವು ಬೇಕಾದ್ರೆ 1 ನಿಮಿಷ ಫೋಕಸ್ ಮಾಡ್ಬೋದು, ನಿಮ್ಮನ್ನ ತಾಯಿ ನೋಡ್ತಾ ಇದೆ ಅಂತಲೇ ಇದೆ. ಪ್ರಾಣ ಪ್ರತಿಷ್ಠೆ ಮಾಡಿದೆ ಸರ್, ಅದು ರೆಪ್ಪೆ, ಕಣ್ಣಿನ ರೆಪ್ಪೆನೇ ಹಂಗೆ ಐತೆ, ನಿಜವಾಗ್ಲೂ ಐತೆ, ಕಣ್ಣಿನ ರೆಪ್ಪೆ ಥರ ಕಾಣಿಸುತ್ತೆ ನೋಡಿ. ಈ ತಾಯಿನ ನಾವು ಈ 12 ವರ್ಷದಿಂದ ಈ ತಾಯಿಗೆ ಪೂಜೆ ಮಾಡ್ತಾಯಿದ್ದೀವಿ. ಇದು ಟೋಟಲಿ ಇಂಡಿಯಾದಲ್ಲಿ 3 ದೇವಸ್ಥಾನ ಇರೋದು. ಮೈನ್ ದೇವಸ್ಥಾನ ಬಂದು ರಾಜಸ್ಥಾನಲ್ಲಿದೆ, ನಾಡೋಲ್ ಅಂತ, ಅಲ್ಲಿ ತಾಯಿ ಮೈನ್ ದೇವಸ್ಥಾನ ಅಲ್ಲೇ ಇರೋದು. ಅದು ಉಗ್ರ ದೇವತೆ, ಅಂದರೆ ಶಾಂತ ರೂಪ ಅಲ್ಲ, ಅದು ಉಗ್ರ ರೂಪದಲ್ಲಿದೆ. ಇದು ನಮ್ಮ ಶಾಂತ ರೂಪ ದೇವತೆ. ಗುಜರಾತಲ್ಲಿ ಒಂದಿದೆ. ಅಂದರೆ ಇಡೀ ಇಂಡಿಯಾದಲ್ಲಿ ಇರೋದು 3 ದೇವಸ್ಥಾನ ಮೈನು. ಟ್ರಾನ್ಸ್ಪೋರ್ಟ್ ಇದೆ, ಬಟ್ 3 ಮೈನ್ ದೇವಸ್ಥಾನ ಇದೆ. ಇದು ಕ್ಷೇತ್ರಪಾಲ, ಇದು ಭೈರವ, ಇದು ಬಿಳಿ ಕಲರು, ಅದೇ ಕರೆ ಕಲರು. ಇಲ್ಲಿ ನಮ್ಮ ತಾಯಿದು ಅಖಂಡ ಜ್ಯೋತಿ ಅಂತ ನಾವು ಅಲ್ಲಿಂದ ಒಂದು ಜ್ಯೋತಿ ತೊಗೊಂಡಿದ್ರಿ ಆ ದೇವಸ್ಥಾನದಿಂದ. ಅದು 12 ವರ್ಷದಿಂದ ಉರಿತಾ ಇದೆ. ಅದು ಒಳಗಡೆ ಬಿಡೋದಿಲ್ಲ. ಅದನ್ನ ಡೈಲಿ ತುಪ್ಪ ಹಾಕಿ ಅದನ್ನ ಯಾವತ್ತು ನಾವು ನೆನ್ಸಕ್ಕೆ ಬಿಡೋದು. ತುಪ್ಪ ಹಾಕಿ ಅದನ್ನ ಉರಿಸ್ತಾನೆ ಇರ್ತೀವಿ. ಇದು ಪ್ರತಿನಿತ್ಯ 2 ಟೈಮು ಆರತಿ ಆಗುತ್ತೆ.
ನಮ್ಮ ಪೂಜಾರಿಗಳು ಆರತಿ ಮಾಡ್ತಾರೆ. ಬೆಳಗಿನ ಅಭಿಷೇಕ ಆಗುತ್ತೆ ನೋಡಿ. ನಾನು ಚಿಕ್ಕ ವಯಸ್ಸಿಗೆ ಕೇಳ್ಬಿಟ್ಟೆ, ಬೆಳಗ್ಗೆ ಸ್ನಾನ ಮಾಡಿಸ್ತಾರಲ್ಲ, ದೇವ್ರಿಗೆ ಅಭಿಷೇಕ ಮಾಡ್ತಾರಲ್ಲ, ಅದು 6 ಗಂಟೆಗೆ ಅಭಿಷೇಕ ಮಾಡ್ತಾರೆ. ಓಕೆ ಸರ್. ಅದು ದೇವಸ್ಥಾನ ಅದು. ಅದಕ್ಕೆ 6 ಗಂಟೆಗೆ ದೇವ್ರಿಗೆ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಸರ್. ಓಕೆ ಆಯಿತಾ. 8 ಗಂಟೆ ಒಳಗಡೆ ಮಾಡೋದು ಮನುಷ್ಯ ಸ್ನಾನ. 8 ಗಂಟೆ ಮೇಲೆ ಮಾಡ್ತಾರಲ್ಲ, ಅದು ರಾಕ್ಷಸ ಸ್ನಾನ ಅಂತ ಹೇಳ್ತಾರೆ. ನಾವು ಅದಕ್ಕೆ 8 ಗಂಟೆ ಮುಂಚೆ ರೆಡಿ ಆಗಬೇಕು ಅನ್ನೋದು ಏನಕ್ಕೆ ಅಂತಂದರೆ, ನಾವು ಆ ಟೈಮ್ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ. ಈಗಿನ ಜನ ಏನು ಮಾಡ್ತಾರೆ, 12 ಗಂಟೆ ಆದಮೇಲೂ ಪೂಜೆ ಮಾಡ್ತಾರೆ. ಹೌದು ಸರ್. ಅದು ತಪ್ಪು. 12 ಗಂಟೆ ಆದಮೇಲೆ ಪೂಜೆ ಮಾಡಿಕೊಡೋದು. ನೀವು ಏನಿದ್ರು 12 ಗಂಟೆ ಮುಂಚೆನೇ ಪೂಜೆ ಮಾಡಬೇಕು ಮನೆಯಲ್ಲಿ. ಬಟ್ ಜನ 12ವರೆಗೆ 1 ಗಂಟೆಗೆ ಹೆಂಗೆ ಬೇಕಾದ್ರೆ ಹಂಗೆ ಪೂಜೆ ಮಾಡ್ತಾರೆ. ಇವೆಲ್ಲ ತಪ್ಪು. ಇದು ಮೇಯ್ನು ಗರ್ಭಗುಡಿ ತಾಯಿದು. ಪಕ್ಕದಲ್ಲಿ ರಿದ್ದಿ ಸಿದ್ಧಿ ವಿನಾಯಕ ಇದೆ. ಸರ್, ಈ ದೇವಸ್ಥಾನಕ್ಕೆ ಹಾಂ ಹೇಳಿ ಒಟ್ಟಾಗಿ ಎಷ್ಟು ಇದೆಲ್ಲ ಖರ್ಚು ಇದಾಗಿರ್ಬೋದು ಸರ್? ಸರ್, ಇದು ಎಲ್ಲ ಖರ್ಚಿದ್ದೆಲ್ಲ ನಾವು ಹೇಳೋದಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸರ್.